ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಮತ್ತು ಆ ಹತ್ಯೆಯ ಒಟ್ಟಾರೆ ಆ ರೋಚಕತೆಯನ್ನು ಅಮೆರಿಕದ ಪಡೆಗಳು ಭೇದಿಸಿದಂತಹ ರೀತಿ ನೋಡಿ. ಬಹುಶಃ ಯುದ್ಧ ಶುರುವಾದ ಮೇಲೆ 2-3 ವ್ಯಕ್ತಿಗಳ ಹತ್ಯೆಗೆ ಬೇರೆ ಬೇರೆದವರು ಪ್ರಯತ್ನವನ್ನು ಪಟ್ಟಿದ್ದನ್ನು ನೋಡಿದ್ವಿ. ಒಂದು, ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ನ ನಾಯಕತ್ವವನ್ನು ಹೊಡಿಬೇಕು ಅಂತ ಒಂದನೇ ಬೆಳವಣಿಗೆ. ಎರಡನೇ ಬೆಳವಣಿಗೆ, ಇದೇ ಇಸ್ರೇಲ್ ಸೇರಿಕೊಂಡು ಪಾಕಿಸ್ತಾನದ ನಾಯಕತ್ವವನ್ನು ಹೊಡಿಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಒಂದು ಮೊಸಾದ್ನವರು ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಅದು ಕೊನೆಯ ಹಂತದಲ್ಲಿ ಅವ್ರಿಗೆ ಗೊತ್ತಾಗಿ ಅವರು ಒಮಾನ್ಗೆ ಬಂದು ಅದರಿಂದ ರಕ್ಷಣೆಯನ್ನು ಪಡೆದುಕೊಂಡಿದ್ರು. ಅದು ಕೂಡ ಒಂದು ರಕ್ಷಣಾತ್ಮಕವಾಗಿ ಅವತ್ತು ಆದಂತಹ ಬೆಳವಣಿಗೆ, ಎರಡನೇ ಬೆಳವಣಿಗೆ. ಇದೀಗ ಮೂರನೇ ಬೆಳವಣಿಗೆ ಜುಲೈ ತಿಂಗಳಲ್ಲಿ ಆದಂತಹ ಬೆಳವಣಿಗೆ. ನಾವೆಲ್ಲ ಮಾತನಾಡಿದ್ವಿ ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ಟರ್ಕಿಯ ರಾಜಧಾನಿಗೆ ತೆರಳಿದ್ರು. ಟರ್ಕಿಯ ರಾಜಧಾನಿಗೆ ತೆರಳಿ ವಾಪಸ್ ಬರಳುವಂತಹ ಸಮಯದಲ್ಲಿ ಮತ್ತೊಂದು ದೇಶ, ಮಿತ್ರ ದೇಶ ಕೊಟ್ಟಂತಹ ಒಂದು ವಿಮಾನವನ್ನು ಬಿಟ್ಟು ಮತ್ತೊಂದು ವಿಮಾನದ ಮುಖಾಂತರ ಬ್ರಿಟನ್ಗೆ ಬಂದಿದ್ರು, ನೇರವಾಗಿ ಅಮೆರಿಕಕ್ಕೆ ಬರಲಿಲ್ಲ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಯಾಕೆ ಹಿಂಗಾಗಿತ್ತು, ಏನೇನಾಗಿತ್ತು ಅವತ್ತು ಬೆಳವಣಿಗೆ, ಎಲ್ಲದರ ಬಗ್ಗೆ ಒಂದು ವರದಿ ಸದ್ಯಕ್ಕೆ ಹೊರಗಡೆ ಬಂದಿದೆ. ವಾಷಿಂಗ್ಟನ್ ವರದಿ ಅಂತ. ವಾಷಿಂಗ್ಟನ್ ರಿಪೋರ್ಟ್ನಲ್ಲಿ ಏನೇನು ಅವತ್ತು ಬೆಳವಣಿಗೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ಅಮೆರಿಕದ ಭದ್ರತಾ ಪಡೆಗಳಿಗೆ ಅಂತಿಮವಾಗಿ ಅವರ ಅಧ್ಯಕ್ಷರ ಸುರಕ್ಷತೆಯೇ ಮುಖ್ಯ ಆಗುತ್ತೆ. ಅಮೆರಿಕದ ಅಧ್ಯಕ್ಷರ ಸುರಕ್ಷತೆಗೆ ಯಾವ ತಂತ್ರವನ್ನೂ ಕೂಡ ಬಳಕೆ ಮಾಡೋದಕ್ಕೆ ಅಮೆರಿಕ ಸಿದ್ಧವಿರುತ್ತೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ರಕ್ಷಣೆ ಭಾರಿ ಇವತ್ತು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೀವು ನೋಡಿ, ಸ್ವಲ್ಪ ಎರಡನೇ ಮಹಾಯುದ್ಧಕ್ಕೆ ನಾನು ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ಎರಡನೇ ಮಹಾಯುದ್ಧದ ಸಮಯದಲ್ಲೂ ಕೂಡ ಸೋವಿಯತ್ ರಷ್ಯಾವನ್ನು ಹೆಂಗಿವರು ತಪ್ಪಿಸಿದ್ರು ಅನ್ನೋದನ್ನು ಅವತ್ತಿನಿಂದ ಶುರುವಾದಂಥ ಈ ರಾಜತಾಂತ್ರಿಕ ಒಂದು ಟೆಕ್ನಿಕ್ ಇದೆಯಲ್ಲ, 2026ರಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ರಕ್ಷಣೆ ಆಗಿದ್ದು ಹೆಂಗೆ, ಏನೇನು ಬೆಳವಣಿಗೆಗಳಾಗಿತ್ತು, ಎರಡನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಅದ್ರ ಬಗ್ಗೆ. ಟ್ರಂಪ್ ಹತ್ಯೆಗೆ ಸ್ಕೆಚ್, ಜೇಮ್ಸ್ ಬಾಂಡ್ ಕಾರ್ಯಾಚರಣೆ. G20 ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ಹೋಗಿದ್ರು ಅವರು. ಹೋದಂತಹ ಸಮಯದಲ್ಲಿ ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ಹೋಗಿ ವಾಪಸ್ ಬರುವಂತಹ ಸಮಯದಲ್ಲಿ ಇವ್ರ ಮೇಲೆ ದಾಳಿ ಮಾಡೋದಕ್ಕೆ, ಟರ್ಕಿಯ ಅಂಕಾರದಲ್ಲಿ ಟ್ರಂಪ್ ಹತ್ಯೆ ಮಾಡೋದಕ್ಕೆ ಇರಾನ್ ಒಂದು ಕ್ಷಿಪಣಿ ದಾಳಿಯ ಭೀತಿಯೆಲ್ಲ ಆಗಿತ್ತು. ಯಾರಿಗೆ ಗೊತ್ತಾಗಿತ್ತಿದು? ಈ ಮಾಹಿತಿ ಇಸ್ರೇಲ್ಗೆ ಖಚಿತವಾಗಿ ಗೊತ್ತಾಗಿತ್ತಂತೆ. ಇಲ್ಲ, ಇರಾನ್ನವರು ಡೊನಾಲ್ಡ್ ಟ್ರಂಪ್ ಅವರನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ಇಸ್ರೇಲ್ನ ಮೊಸಾದಿಗೆ ಗೊತ್ತಾಗಿತ್ತಂತೆ. ಇಸ್ರೇಲ್ನವರು ಅಮೆರಿಕದ ಭದ್ರತಾ ಪಡೆದವರಿಗೆ ತಿಳಿಸಿದ್ರಂತೆ ಇಂಥದ್ದೊಂದು ಆಗಬಹುದು ಅಂತ. ಹೀಗಾಗಿ ಇವರೆಲ್ಲ ಎಚ್ಚೆತ್ತುಕೊಂಡ್ರು, ಕ್ಷಿಪಣಿ ದಾಳಿಯ ಭೀತಿಯಿಂದ ತಪ್ಪಿಸಿಕೊಂಡೆಲ್ಲ ಬಂದರು. ಇರಾನ್ ಬೆಂಬಲಿತ ಪಡೆ ಟ್ರಂಪ್ ಅವರ ವಿಮಾನದ ಮೇಲೆ ಕ್ಷಿಪಣಿ ದಾಳಿ ನಡೆಸೋದಕ್ಕೆಲ್ಲ ಸಿದ್ಧವಾಗಿತ್ತು ಅಂತ ಅಮೆರಿಕದ ಗುಪ್ತಚರ ಇಲಾಖೆಗೆಲ್ಲ ಮಾಹಿತಿ ಬಂದಿತ್ತು. ಹೀಗಾಗಿ ಒಂದು ಐಡಿಯಾ ಮಾಡಿದ್ರು ಅವರು. ಕ್ಯಾಮ್ರಾದ ಮುಂದೆ ಟ್ರಂಪ್ ಅವರು ಒಂದು ಹಳೆಯ ಏರ್ಫೋರ್ಸ್ ಒನ್ನನ್ನು ಹತ್ತುವಂತೆ ಮಾಡಿ ಮತ್ತೊಂದು ವಾಹನವನ್ನು ಏರಿ ಶತ್ರುಗಳ ಗುರಿಯನ್ನು ತಪ್ಪಿಸೋದಕ್ಕೆ ಮತ್ತೊಂದು ಅಲ್ಲೇ ಇದ್ದಂತಹ ಒಂದು ಕಂಟೈನರನ್ನು ಹತ್ಕೊಂಡು ಹೋಗಿದ್ದಂತಹ ಬೆಳವಣಿಗೆ ಇಲ್ಲೆಲ್ಲವೂ ಕೂಡ ಆಗಿದೆ. 7478 ವಿಮಾನದಲ್ಲೆಲ್ಲ ಬಂದಿದ್ದರು ಅವರು, ಬೋಯಿಂಗ್ 7478ನಲ್ಲಿ. ಅದಾದ ನಂತರ ಕ್ಷಿಪಣಿ ನಿರೋಧಕ ರಕ್ಷಣಾತ್ಮಕ ಮಾರ್ಗಗಳು ಅದರಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಬದಲಾವಣೆ ಎಲ್ಲವೂ ಕೂಡ ಆಗಿತ್ತು. ನಾವು ಅನೇಕ ಬಾರಿ ಮಾತನಾಡಿದ್ದೀವಿ, ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇರಾನ್ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ. 2020ರಲ್ಲಿ ಸುಲೈಮಾನಿ ಹತ್ಯೆ ಆದ ನಂತರ, 2026ರ ಫೆಬ್ರವರಿಯಲ್ಲಿ ನಾಯಕತ್ವವನ್ನು ಮುಗಿಸಿದ ನಂತರ, ಈ ಎಲ್ಲ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಎಲ್ಲಿ ಸಿಕ್ಕಲ್ಲಿ ಅವರನ್ನು ಮುಗಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅವರಿದ್ದಾರೆ. ಅಂಥದ್ದೊಂದು ಪ್ರಯತ್ನವನ್ನು ಇದೀಗ ಅವರು ಪಟ್ಟಿದ್ರು. ಆದರೆ ಆ ಪ್ರಯತ್ನ ಇದೀಗ ವಿಫಲ ಯತ್ನ ಆಗಿದೆ. ಬಿಕಾಸ್ ಅಮೆರಿಕ ರಕ್ಷಣಾ ಪಡೆಗಳು ನಡೆಸಿದಂಥ ಅತ್ಯಂತ ಈ ಕಾರ್ಯಾಚರಣೆ ಇದೀಗ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜುಲೈ 8ನೇ ತಾರೀಕಿಗೆ ಆದಂತಹ ಬೆಳವಣಿಗೆ ಇದು. ಜುಲೈ 8ನೇ ತಾರೀಕಿಗೆ ಟರ್ಕಿಯಿಂದ ಬರ್ತಾ ಇದ್ರು ಅವರು. ಟರ್ಕಿಯಿಂದ ಅವರು ಬರ್ತಾ ಇದ್ದಂಥ ಸಮಯ, ಹೊರಡುವಂಥ ವಿಮಾನ ಎಲ್ಲವನ್ನ ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಹಂತದಲ್ಲಿದ್ದರು. ಆದರೆ ಇಸ್ರೇಲ್ ಇವರಿಗೆ ಮಾಹಿತಿ ಕೊಡ್ತು. ಅದಾದ ನಂತರ ಭದ್ರತಾ ಪಡೆಗಳು ಒಂದು ಹೈ ಅಲರ್ಟ್ ಅನ್ನು ತೆಗೆದುಕೊಂಡು ಇಂಟೆಲಿಜೆನ್ಸ್ ಮಾಹಿತಿಯನ್ನು ರವಾನೆ ಮಾಡಿದ್ರು. ಅದಾದ ನಂತರ ಇದೀಗ ಅವರು ಬಚಾವಾಗಿ ಬಂದಿದ್ದಾರೆ. ಇದು ಮೊದಲ ಬೆಳವಣಿಗೆ ಆಗಿರೋದು. ಹಾಗಾದರೆ ಹೆಂಗಾಯ್ತಿದು? ಹೌದು, ಬದುಕಿ ಬಂದರು, ಎಲ್ಲವೂ ರಕ್ಷಣೆ ಆಯಿತು. ಹೆಂಗಾಯಿತು? ಕ್ಯಾಟ್ರಿಂಗ್ ಟ್ರಕ್ನಲ್ಲೇ ಡೊನಾಲ್ಡ್ ಟ್ರಂಪ್ ಪಾರಾದ್ರೆ ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ? ಕ್ಯಾಮ್ರಾ ಕಣ್ಣು ತಪ್ಪಿಸೋದಕ್ಕೆ ನಾನು ಅವಾಗ ಹೇಳಿದೆ, ಒಂದು ವಿಮಾನವನ್ನು ಹತ್ತಿಸೋ ಪ್ರಯತ್ನವನ್ನು ಮಾಡ್ತಾರೆ ಅವರು. ಕ್ಯಾಮ್ರಾದ ಕಣ್ಣಿಗೆ ಕಾಣಿಸುತ್ತೆ ಅದು ಡೊನಾಲ್ಡ್ ಟ್ರಂಪ್ ಅವರು ಹತ್ತಿದ್ರು ಅಂತ. ಬಟ್ ನೀವು ಹಾಗೆ ಹತ್ತಿಸಿದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅದರಿಂದ ಇಳಿದು ಮತ್ತೊಂದು ವಾಹನವನ್ನು ಏರ್ತಾರವರು. ಏರ್ಫೋರ್ಸ್ 1 ಹತ್ತಿದಂಥ ಕೆಲವೇ ನಿಮಿಷಗಳಲ್ಲಿ ಸೀಕ್ರೆಟ್ ಶಿಫ್ಟಿಂಗ್ ಆಗುತ್ತೆ ಈ ಬೆಳವಣಿಗೆ.
ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರ ಕಣ್ಣೆದುರುಗಡೆ ಏರ್ಫೋರ್ಸ್ 1 ವಿಮಾನವನ್ನು ಹತ್ತಿ ಒಳಗಡೆ ಹೋದರು. ಶತ್ರುಗಳ ರಡಾರ್ಗಳ ಅವುಗಳ ಮೇಲೆಲ್ಲ ಕಣ್ಣಿಟ್ಟಿದ್ರು. ಒಳಗೆ ಹೋದಂಥ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿಗಳ ರನ್ವೇನಲ್ಲಿ ನಿಂತಿದ್ದಂಥ ವಿಮಾನ ನಿಲ್ದಾಣದ ಒಂದು ಕ್ಯಾಟ್ರಿಂಗ್ ಟ್ರಕ್ಕಿಗೆ ಅವರೆಲ್ಲ ಶಿಫ್ಟ್ ಆಗಿಬಿಟ್ರಂತೆ. ವಿಮಾನ ನಿಲ್ದಾಣದಲ್ಲಿ ಆಹಾರದ ಟ್ರಕ್ಗಳೆಲ್ಲ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಓಡಾಡ್ತಾ ಇರುತ್ತೆ. ಆ ವಾಹನಕ್ಕೆ ಅವರನ್ನು ತೆಗೆದುಕೊಂಡು ಹೋದ್ರಂತೆ. ಯಾಕೆ ಅಂತ ಹೇಳಿದರೆ ಈ ವಾಹನಗಳು ಅಂದರೆ ಈ ಟ್ರಕ್ಗಳು ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಅಮೆರಿಕಾದಂಥ ಒಬ್ಬ ಅಧ್ಯಕ್ಷ ಆ ಟ್ರಕ್ನಲ್ಲಿ ಹೋಗೋದಕ್ಕೆ ಸಾಧ್ಯನ ಅಂತ ಅವನೊಂದು ಆಲೋಚನೆ ಬರುತ್ತಂತೆ. ಈ ಕಾರಣಕ್ಕಾಗಿ ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು. C-32A ಎನ್ನುವಂಥ ಒಂದು ಸಣ್ಣ ಮಿಲಿಟರಿ ವಿಮಾನದ ಬಳಿ ಆ ಕ್ಯಾಟ್ರಿಂಗ್ ವಾಹನ ಬಂತು. ಅಲ್ಲಿಂದ ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರುವಂಥ ವ್ಯವಸ್ಥೆಗಳು ಎಲ್ಲವೂ ಕೂಡ ಆಗಿತ್ತು, ಇತ್ಯಾದಿ ಅಂತ ಮಾಹಿತಿಗಳು ಬರ್ತಾ ಇದೆ. ನಾನು ಇದನ್ನು ಯಾಕೆ 2ನೇ ಮಹಾಯುದ್ಧಕ್ಕೆ ಕಂಪೇರ್ ಮಾಡಿದೆ ಅಂತ ನೋಡಿ. 2ನೇ ಮಹಾಯುದ್ಧದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಇವರು ಮಿತ್ರ ಪಡೆಗಳು. ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಶತ್ರುಗಳ ವಿಮಾನಗಳು ಮತ್ತು ಸ್ಯಾಟಲೈಟ್ಗಳು ಅವರ ಕಣ್ಣಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಿತ್ರ ಪಡೆಗಳ ಈ ವಿಮಾನಗಳ ಕಣ್ಣಿಗೆ ಬೀಳಬಾರ್ದು ಅಂತ ಒಂದು ಆಲೋಚನೆ ಮಾಡಿದ್ರು ಇವರು. ಏನು ಮಾಡಿ ಸೋವಿಯತ್ ರಷ್ಯಾ ಒಕ್ಕೂಟದ ಶತ್ರು ಪಡೆಗೆ ಇವರಿಗೆಲ್ಲ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವರು ಒಂದು ಬೆಳವಣಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ರಬ್ಬರ್ ಮತ್ತು ಪ್ಲಾವುಡ್ನ ಮುಖಾಂತರ ಕೆಲವೊಂದಿಷ್ಟು ವಿಮಾನಗಳನ್ನು ನಿರ್ಮಾಣ ಮಾಡಿ ಅವೇ ನೈಜ ವಿಮಾನಗಳು ಅಂತ ಶತ್ರು ಪಡೆಗಳಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿ ಅವರನ್ನು ದಿಕ್ಕು ತಪ್ಪಿಸೋ ಪ್ರಯತ್ನವನ್ನು ಮೊದಲ ಹಂತದಲ್ಲಿ ಮಾಡಿದ್ರು. ಯಾವಾಗ 1944ರಲ್ಲಿ. ಮತ್ತೊಂದು ಬೆಳವಣಿಗೆ ಆಗುತ್ತೆ, ಆಪರೇಷನ್ ಮಿನ್ಸ್ ಮೀಟ್ ಅಂತ ಕರೀತಾರೆ ಇದನ್ನು. 1943ರಲ್ಲಿ ಆಯ್ತಿದ್ದು. ಈ ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರಿಕೊಂಡು ಒಂದು ಪ್ರದೇಶವನ್ನು ಗುರಿಯಾಗಿಸ್ತಾರೆ. ಇಟಲಿಯ ಸಿಲಿಲಿ ದ್ವೀಪದ ಮೇಲೆ ನಾವು ಒಂದು ದಾಳಿಯನ್ನು ಮಾಡಬೇಕು. ಈ ಸಿಲಿಲಿ ದ್ವೀಪವನ್ನು ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಆಯಿತು. ಈ ಆಲೋಚನೆ ಆದ ನಂತರ ಈ ಮಾಹಿತಿಯನ್ನು ಯಾರಿಗೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಜರ್ಮನ್ರಿಗೆ ಕೊಡಬೇಕಾಗಿತ್ತು. ಜರ್ಮನ್ನ ಗ್ರೀಸ್ ಮೇಲೆ ದಾಳಿ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಅವರು ಕೊಡೋ ಪ್ರಯತ್ನವನ್ನು ಮಾಡಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಲಂಡನ್ನಲ್ಲಿ ಒಬ್ಬ ನಿರಾಶ್ರಿತ ವ್ಯಕ್ತಿ ಮೃತಪಟ್ಟಿದ್ದ. ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು. ಆ ವ್ಯಕ್ತಿಯ ಮೃತದೇಹವನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ಸೂಟು ಬೀಟು ಎಲ್ಲವನ್ನು ಹಾಕೋ ಪ್ರಯತ್ನ ಆಯಿತು. ಆ ವ್ಯಕ್ತಿಯ ಕೈಯಲ್ಲಿ ಒಂದು ಕಾಗದವನ್ನು ಕೊಡ್ತಾರೆ. ಆ ಕಾಗದದಲ್ಲಿ ಏನಿರುತ್ತೆ ಅಂತ ಹೇಳ್ತಾರೆ, ಮಿತ್ರ ಪಡೆಗಳು ಗ್ರೀಸ್ ಮೇಲೆ ದಾಳಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇವೆ ಎನ್ನುವಂಥ ಒಂದು ನಕಲಿ ರಹಸ್ಯ ಪತ್ರವನ್ನು ಆ ಶವದ ಮುಖಾಂತರ ಇಟ್ಟು ಹಡಗಿನ ಮುಖಾಂತರ ಆ ಶವವನ್ನು ಸಮುದ್ರಕ್ಕೆ ಎಸೆದ್ಬಿಡ್ತಾರೆ. ಸಮುದ್ರಕ್ಕೆ ಎಸೆದ ನಂತರ ಸ್ಪೇನ್ ಕರಾವಳಿಯ ಸಮುದ್ರಕ್ಕೆ ಅದು ಶವ ಹೋಗುತ್ತೆ. ಆ ಶವ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಆ ಶವಗಳು ಗುಪ್ತಚರ ಇಲಾಖೆ, ಜರ್ಮನ್ನ ಗುಪ್ತಚರ ಇಲಾಖೆಗೆ ಸಿಕ್ತು. ಅದಾದ ನಂತರ ಅವರು ಅಂದ್ಕೊಂಡ್ರು ಹೌದು ಈ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡ್ತಾ ಇದ್ದಾರೆ ಅಂತ ಜರ್ಮನ್ ಆಲೋಚನೆ ಮಾಡಿದಾಗ ಅದರ ತದ್ವಿರುದ್ಧವಾಗಿ ಸಿಸಿಲಿ ಮೇಲೆ ಅವರು ದಾಳಿ ಮಾಡಿದ್ದ ನೋಡಿದ್ವಿ. ಇದರ ಅರ್ಥ ಅಮೆರಿಕಾಗೆ ಮೊದಲ ದಿನದಿಂದಲೂ ಕೂಡ ಈ ಟೆಕ್ನಿಕ್ ಅನ್ನು ಬಳಸುವಂತಹ ಆಲೋಚನೆ ಗೊತ್ತಿದೆ. ಒನ್ಸ್ ಅಗೇನ್ ಇವತ್ತು ಕ್ಯಾಟ್ರಿಂಗ್ ಟ್ರಕ್ನ ಮುಖಾಂತರ ಡೊನಾಲ್ಡ್ ಟ್ರಂಪ್ ಬದುಕಿ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಇವು ಬೆಳವಣಿಗೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಬ್ರಿಟನ್ ತಲುಪುವ ತನಕ ಈ ರಹಸ್ಯ ಪ್ರಯಾಣ ಹೆಂಗಿತ್ತು? ಹೆಂಗೆ ಹೋದ್ರವರು? ರಹಸ್ಯ ರೀಚ್ 18 ಮಿಲಿಟರಿ ಸಂಕೇತ ಅಂತ 18 ರೀಚ್ 18 ಅಂತ ಕರೀತಾರೆ ಅದನ್ನೇ. ರಹಸ್ಯ ರೀಚ್ 18 ಮಿಲಿಟರಿ ಸಂಕೇತ. ಪತ್ರಕರ್ತರು, ಅಧಿಕಾರಿಗಳು, ದೊಡ್ಡ ವಿಮಾನವೇ ಅದರಲ್ಲಿ ಇತ್ತು. ಶತ್ರುಗಳು ಅದನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಬಟ್ ಎಲ್ಲವನ್ನೂ ಕೂಡ ಅವರ ಗುರಿಯನ್ನೇ ಕೇಂದ್ರೀಕರಿಸಿದ್ರಲ್ಲ, ಅದನ್ನು ಸಂಪೂರ್ಣವಾಗಿ ತಪ್ಪಿಸಿ ಮತ್ತೊಂದು ಹಂತಕ್ಕೆ ಹೋಗಿತ್ತು. ಟ್ರಂಪ್ ಇಲ್ಲದಿದ್ದರೂ ಬಾನೆತ್ತರಕ್ಕೆ ಹಾರಿದ ಅಮೆರಿಕದ ಅಧ್ಯಕ್ಷ ವಿಮಾನ, ಕಿಟಕಿಗಳ ಪರದೆ ಮುಚ್ಚಿ ಶತ್ರುಗಳ ಕಣ್ಣು ತಪ್ಪಿಸಿದ ಪೈಲಟ್ ಮತ್ತು ಸಿಬ್ಬಂದಿ. ಟ್ರಂಪ್ ಪ್ರಯಾಣಿಸಿದ್ದು ಆ ಸಣ್ಣ ಸೀಕ್ರೆಟ್ ಆದಂತಹ ಮಿಲಿಟರಿ ವಿಮಾನದಲ್ಲಿ. ಎಲ್ಲವೂ ಕೂಡ ಆಯಿತು. ರಹಸ್ಯವಾಗೆಲ್ಲ ಬಂದರು ಅವರು ಬ್ರಿಟನ್ನಿಗೆ. ಕಿಟಕಿ ಪರದೆಗಳನ್ನು ಕ್ಲೋಸ್ ಮಾಡಿದ್ರು. ಮಾಧ್ಯಮ ಪ್ರತಿನಿಧಿಗಳಿದ್ದರು. ಶ್ವೇತಭವನದ ಸಿಬ್ಬಂದಿಗಳಿಗೆ ಹೇಳಿದರು ಕಿಟಕಿ ಪರದೆಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಅಂತ. ಅಧ್ಯಕ್ಷರು ಇದ್ದಾರೆ ಎನ್ನುವಂಥ ರಹಸ್ಯವೂ ಕೂಡ ವಿಮಾನದಲ್ಲಿದ್ದಂಥ ಬಹುತೇಕ ಸಿಬ್ಬಂದಿಗಳಿಗೆಲ್ಲ ಗೊತ್ತಿರಲಿಲ್ಲ. ಎಲ್ಲವೂ ಕೂಡ ರೇಡಿಯೋ ಲೈಸೆನ್ಸ್ನ ಮುಖಾಂತರ ಎಲ್ಲವೂ ಕೂಡ ನಡೀತಾ ಇತ್ತು. ಲೈಟ್ ಆಫ್ ಕಾರ್ಯಾಚರಣೆಯನ್ನು ಮಾಡಿದರು. ಸಂಪೂರ್ಣವಾಗಿ ಇರಾನ್ನ ಇಂಟೆಲಿಜೆನ್ಸ್ ಅಥವಾ ಅವರ ರಡಾರ್ಗಳು ವಿಮಾನವನ್ನು ಪತ್ತೆ ಹಚ್ಚಬಾರದು ಅನ್ನುವ ಕಾರಣಕ್ಕಾಗಿ ಲೈಟ್ ಆಫ್ ಎಲ್ಲ ದ್ವೀಪಗಳನ್ನು ಆಫ್ ಮಾಡೋ ಪ್ರಯತ್ನ ಆಯಿತು. ಸುರಕ್ಷಿತವಾಗಿಯೂ ಕೂಡ ಲ್ಯಾಂಡಿಂಗ್ ಆಯಿತು. ಕತ್ತಲೆಯ ಸಮಯದಲ್ಲೂ ಕೂಡ ಸುರಕ್ಷಿತವಾಗಿ ಇದನ್ನು ಲ್ಯಾಂಡ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕದ ಅಧ್ಯಕ್ಷರು ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲ, 2003ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಅಧ್ಯಕ್ಷ ಬುಷ್, ಅಮೆರಿಕದ ಅವತ್ತಿನ ಬುಷ್ ಏನು ಮಾಡ್ತಾರೆ, ಇರಾಕಿಗೆ ಹೋಗಕ್ಕೆ ನಿರ್ಧಾರ ಮಾಡ್ತಾರೆ ಅವರು. ಇರಾಕ್ ಮತ್ತು ಅದಾದ ನಂತರ ಅಲ್ಲಿ ಇರಾಕ್ ಯುದ್ಧ ಆಗ್ತಿರುತ್ತೆ, ಇರಾಕ್ ಯುದ್ಧ ಆಗ್ತಾ ಇರುತ್ತೆ. ಎಲ್ಲದರ ನಡುವೆ ರಹಸ್ಯವಾಗಿ ಜಾರ್ಜ್ ಬುಷ್ ಅವರು ಇರಾಕಿಗೆ ಹೋದರು. ಇರಾಕಿಗೆ ಹೋದ ನಂತರ ಇರಾಕ್ನವರು ಒನ್ಸ್ ಅಗೇನ್ ನಮ್ಮನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಒನ್ಸ್ ಅಗೇನ್ ಇವತ್ತು ಹೆಂಗೆ ಲೈಟ್ ಆಫ್ ಮಾಡಿಕೊಂಡು ಶತ್ರುಗಳ ರಡಾರ್ಗೆ ಸಿಗದಂತೆ ಹೆಂಗೆ ಬಂದಿದ್ರಲ್ಲ, ಅವತ್ತು ಬುಷ್ ಅವರು ಕೂಡ ಅದೇ ರೀತಿಯಾಗಿ ಅವರು ವಾಪಸ್ ಸೇರ್ಕೊಂಡಿದ್ರು ಅಮೆರಿಕಾವನ್ನು. ಒನ್ಸ್ ಅಗೇನ್ ಅಂಥದ್ದೇ ಮಾದರಿಯಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ದೇಶವನ್ನು ಸೇರ್ಕೊಂಡಿದ್ದನ್ನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲದರ ನಂತರ ಮಹತ್ವದ ಬೆಳವಣಿಗೆ
ಕತಾರ್ ಗಿಫ್ಟ್ ಕೊಟ್ಟಿದ್ದಂತಹ ವಿಮಾನ. ಅದರ ಟೆಕ್ನಿಕಲ್ ಆ್ಯಂಗಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಇದು ಮುಳುವಾಗ್ಬಿಡ್ತಾ ಡೊನಾಲ್ಡ್ ಟ್ರಂಪ್ ಅವ್ರಿಗೆ? ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಹೊಸ ಬೋಯಿಂಗ್ 7478 ಇದನ್ನು ಅವರು ಕೊಟ್ಟಿದ್ದರು, ಕತಾರ್ನವರು ಕೊಟ್ಟಿದ್ದರು 7478 ಅಂತ. ಇದರಲ್ಲಿ ಭದ್ರತಾ ಲೋಪದ ಶಂಕೆ ಎಲ್ಲ ಆಗಿದೆ ಅಂತ. ವೈಭವದ ವಿಮಾನ ಇದ್ದರು. ಇದನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಉಡುಗೊರೆಯಾಗಿ ಕೊಡೋ ಪ್ರಯತ್ನವನ್ನು ಕತಾರ್ನವರು ಮಾಡಿದರು. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಅವರು ಉಡುಗೊರೆಯಾಗಿ ಕೊಟ್ಟಿದ್ದರು. ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ, ಆಂತರಿಕ ಕಾರಣ ಇತ್ತು. ಅಂದರೆ ಈ ಕತಾರ್ನ ರಾಜಮನೆತನ ಇತ್ತಲ್ಲ, ಅಮೆರಿಕಾದೊಂದಿಗೆ ಅತ್ಯುತ್ತಮವಾದ ಸಂಬಂಧ ಇಟ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ ಅವರಿಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡ್ರು. ಹೀಗಾಗಿ ರಾಜತಾಂತ್ರಿಕ ಅನುಕೂಲವನ್ನು ಪಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸುಮಾರು $400 ಬಿಲಿಯನ್ ಮೌಲ್ಯದ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟರು. 2002ರಿಂದ ಕತಾರ್ ಅಮಿರಿ ಫ್ಲೈಟ್ ಇದನ್ನು ರಾಜಮನೆತನದವರು ಬಳಕೆ ಮಾಡ್ತಾ ಇದ್ರು. ಆದರೆ 2020ರಿಂದ ಬೆಳವಣಿಗೆ ಆಗಿಬಿಡುತ್ತೆ ಅಂತ ಹೇಳಿದರೆ ಇದನ್ನು ಮಾರಾಟ ಮಾಡೋದಕ್ಕೆ ಕತಾರ್ನ ರಾಜವಂಶಸ್ಥರೆಲ್ಲ ನಿರ್ಧಾರ ಮಾಡ್ತಾರೆ. ಭಾರಿ ವೆಚ್ಚ ಇರುತ್ತೆ, ಇದನ್ನು ನಿರ್ವಹಣೆ ಮಾಡೋದು ಕೂಡ ಕಷ್ಟ ಸಾಧ್ಯ ಅಂತ. ಈ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡಬೇಕು ಅಂತ. ಬಟ್ ಯಾರೂ ಕೂಡ ಖರೀದಿ ಮಾಡೋದಕ್ಕೆ ಬರಲ್ಲ. ಪರಿಣಾಮವಾಗಿ ಏನಾಗುತ್ತೆ, ಇದನ್ನು ಅಮೆರಿಕಾದವರಿಗೆ ಅವರು ಗಿಫ್ಟ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇತ್ತೀಚೆಗೆ ಸಿದ್ಧಪಡಿಸಲಾದಂಥ ಹೊಸ ಬೋಯಿಂಗ್ 7478 ವಿಮಾನದಲ್ಲಿ ರಕ್ಷಣಾತ್ಮಕವಾದಂಥ ಕವಚಗಳು ಅವುಗಳನ್ನು ಸಂಪೂರ್ಣವಾಗಿ ಅಳವಡಿಕೆ ಮಾಡಲೇ ಆಗದೆ ಇದ್ದಿದ್ದು ಕೂಡ ಎಲ್ಲ ಬೆಳವಣಿಗೆಗೂ ಕೂಡ ಕಾರಣ ಆಯಿತು ಅಂತ ಇದೀಗ ಅಮೆರಿಕದ ಅಧ್ಯಕ್ಷರ ಭದ್ರತೆಯನ್ನು ಕೊಡುವಂಥ US ಸೀಕ್ರೆಟ್ ಸರ್ವಿಸ್ ಎಲ್ಲ ಕಳವಳವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಇದೇ ಅವರಿಗೆ ಮುಳುವಾಯಿತಾ ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ಇದು ಒಂದು ಬೆಳವಣಿಗೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಶತ್ರುಗಳ ಮೇಲೆ ನಮ್ಮ ಕಣ್ಣಿದೆ ಅಂತ ಶ್ವೇತಭವನ ಹೇಳಿದೆ. ಸಹಜವಾಗಿ ಈಗ ಅಮೆರಿಕದ ಅಧ್ಯಕ್ಷರನ್ನು ಅವರಿಗೆ ಗುಂಡಿಡಬೇಕು ಅನ್ನುವ ಕಾರಣಕ್ಕಾಗಿ ಮೊನ್ನೆ ಇತ್ತೀಚೆಗೆ ಫೆಬ್ರವರಿಯ ದಾಳಿ ನಂತರ ಪತ್ರಕರ್ತರ ಔತಣಕೂಟ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆದಂಥ ಒಂದು ಬೆಳವಣಿಗೆ, 2024ರ ಅಧ್ಯಕ್ಷೀಯ ಚುನಾವಣೆಯ ಸಮಯದಲ್ಲಿ ಅವರ ಮೇಲೆ ಆದಂತಹ ದಾಳಿಯ ಪ್ರಯತ್ನ, ಗುಂಡು ತಗಲಿ ಹೋಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಇವರೆಲ್ಲ ಶತ್ರುಗಳ ಮೇಲೆ ನಾವೆಲ್ಲ ಕಣ್ಣಿಟ್ಟಿದ್ದೀವಿ. ರಹಸ್ಯ ಕಾರ್ಯಾಚರಣೆ ಬಗ್ಗೆ ಅಧಿಕೃತವಾಗಿ ಸ್ಪಷ್ಟನೆಯನ್ನು ಶ್ವೇತಭವನ ಕೊಟ್ಟಿದೆ. ಅಧ್ಯಕ್ಷರ ಸುರಕ್ಷತೆಗೆ ಲಭ್ಯವಿರುವ ಎಲ್ಲ ಮಾರ್ಗವನ್ನು ಬಳಸ್ತೀವಿ ಅಂತ ಇದೀಗ ಸ್ಟೀವ್ ಚುಂಗ್ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ ಎಲ್ಲ ಅಪಾಯ ಇದೆ ಅನ್ನೋದನ್ನು ಪೆಂಟಗನ್ ಇದೀಗ ಒಪ್ಪಿಕೊಂಡಿದೆ. ಬಿಕಾಸ್ ಈ ಅಪಾಯ ಇದ್ದಿದ್ದರ ಕಾರಣಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪುತ್ರನ ಮದುವೆಗೆ ಹೋಗದೇ ಇದ್ದಿದ್ದನ್ನು ನಾವೆಲ್ಲವನ್ನು ಕೂಡ ನೋಡಿದ್ದೀವಿ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಮುಗಿಸಬೇಕು ಅಂತ ಇರಾನ್ ಅವರು ಬಾಹ್ಯವಾಗಿ ಅಥವಾ ಆಂತರಿಕವಾಗಿಯೂ ಕೂಡ ಅನೇಕ ಕರೆಗಳನ್ನು ಕೊಟ್ಟಿದ್ದು, ಅದಕ್ಕೆ ಜಾಹೀರಾತುಗಳನ್ನು ಕೊಡ್ತಾ ಇದ್ದಿದ್ದು, ಅದನ್ನು ಪ್ರಚೋದನೆ ಮಾಡ್ತಾ ಇದ್ದನ್ನು ನೋಡಿದ್ದೀವಿ. ಹೀಗಾಗಿ ಸಹಜವಾಗಿ ತನ್ನ ದೇಶದ ಅಧ್ಯಕ್ಷನ ಭದ್ರತೆಗಾಗಿ, ಆ ವ್ಯಕ್ತಿಯ ರಕ್ಷಣೆಗಾಗಿ ಇದೀಗ ಶ್ವೇತಭವನ ನಿಂತಿದೆ.